ಹೆಂಗಾಗಿದೆ ಅಂದ್ರೆ ಕಮಲ ಪಡೆಗೆ ಬೂದಿ ಮುಚ್ಚಿದ ಕೆಂಡತ್ತರ, ಬಿಜೆಪಿಗೆ ಮೈನಸ್ ಆಗುತ್ತಾ? ಇದ್ರ ಬಗ್ಗೆ ಪ್ಲಸ್ ಏನಾದ್ರು ಗೀತಾ ಶಿವರಾಜ್ ಕುಮಾರ್ ಆಗುತ್ತಾ? ಅಲ್ಲಿ ಯಡಿಯೂರಪ್ಪನವರ ಭದ್ರಕೋಟೆ ಅಂತ ಹೇಳ್ತಾರೆ. ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಪುತ್ರರ ವಿರುದ್ಧ ವಿಧಾನಸಭೆಯಲ್ಲಿ ಗೆಲ್ಲಕ್ಕಾಗಲಿದ್ದವರು ಅಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳೋದಕ್ಕಾಗಲ್ಲ. ರಾಜ್ಯದಲ್ಲಿ ಚುನಾವಣಾ ಕಾವು ಕೂಡ ಜೋರಾಗ್ತಾ ಇದೆ. ಅದೇ ರೀತಿ ಕೂಡ ಪಕ್ಷಗಳಲ್ಲಿ ಭಿನ್ನಮತ ಸ್ಫೋಟಗೊಳ್ತಾ ಇದೆ, ಭಿನ್ನಮತ ಕಾವೇರ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕು, ಯಾರಿಗೆಲ್ಲ ಟಿಕೆಟ್ ಸಿಕ್ಕಿಲ್ಲ, ಹಿರಿಯ ನಾಯಕರಿಗಾಗಿರ್ಬೋದು, ಈಗಿನ ಯುವಕರಿಗಾಗಿರ್ಬೋದು, ಯಾರು ಕಾರ್ಯಕರ್ತರಾಗಿ ಓಡಾಡ್ತಾ ಇದ್ರು ಅವರಿಗೆಲ್ಲ ಟಿಕೆಟ್ ಕೂಡ ಈ ಸರಿ ಮಿಸ್ ಆಗಿದೆ. ಬಂಡಾಯ ಎದ್ದಿದ್ದಾರೆ. ಅಲ್ಲಿ ಪಕ್ಷೇತರವಾಗಿ ಸ್ಪರ್ಧೆಯನ್ನು ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬಿಜೆಪಿ ಪಕ್ಷದಲ್ಲಿ ಈಗ ಭಿನ್ನಮತ ಸ್ಫೋಟಗೊಳ್ತಾ ಇದೆ. ಪ್ರಮುಖವಾಗಿ ಈಶ್ವರಪ್ಪನವರು ಪಕ್ಷೇತರಾಗಿ ಸ್ಪರ್ಧೆಯನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೇ ಇವತ್ತಿನ ವಿಶೇಷ. ಕಮಲ ಕೋತ. ನಾನು ರವಿ ಕಡೂರು, ನನ್ನ ಜೊತೆ ಇದ್ದಾರೆ ಕೆಜೆಹಳ್ಳಿ ಸುರೇಶ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಅವ್ರ ಜೊತೆ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ. ಇದ್ರ ಬಗ್ಗೆ ಯಾವ ಕ್ಷೇತ್ರಗಳಲ್ಲಿ ಏನೇನು ಆಗ್ತಾ ಇದೆ, ಯಾರು ಬಂಡಾಯವನ್ನ ಎದ್ದಿದ್ದಾರೆ, ಅವರು ಬಂಡಾಯದಿಂದ ಏನಾದ್ರೂ ಬಿಜೆಪಿಗೆ ಮೈನಸ್ ಆಗುತ್ತಾ, ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಸರ್, ಈಗ ಪ್ರಮುಖವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಅಭ್ಯರ್ಥಿಗಳು ಈಗಾಗಲೇ ಕಣದಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಅವರೀಗ ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು. ಈಗ ಬಿಜೆಪಿಯಿಂದ ಯಡಿಯೂರಪ್ಪನ ಪುತ್ರ ರಾಘವೇಂದ್ರ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಶಿವಮೊಗ್ಗ ಟಿಕೆಟ್ಗೆ ಇಲ್ಲಿ ಫೈಟ್ ಆಗಲಿಲ್ಲ. ಹೌದು, ಇದು ಶಿವಮೊಗ್ಗ ಬರಲ್ಲ. ಯಾಕಂತ ಹೇಳಿದ್ರೆ ಈಶ್ವರಪ್ಪನವ್ರು ಕೇಳಿದ್ದೆ ಮಗನಿಗೆ ಟಿಕೆಟ್ನ ಹಾವೇರಿಯಿಂದ ಕೇಳಿದ್ರು. ಆದ್ರೆ ಇಲ್ಲಿ ಪ್ರಮುಖವಾಗಿ ನಿಲ್ತಾ ಇರೋದು ಶಿವಮೊಗ್ಗಕ್ಕೆ ಮತ್ತೆ ಪಕ್ಷೇತರಾಗಿ ಬಂಡಾಯವನ್ನ ಎದ್ದಿರೋಂಥದ್ದು. ಇದು ಎಲ್ಲೋ ಒಂದು ಕಡೆ ಈಶ್ವರಪ್ಪನವ್ರಿಗೆ ಮೈನಸ್ ಆಗುತ್ತಾ ಅಥವಾ ರಾಘವೇಂದ್ರ ಮೈನಸ್ ಆಗುತ್ತಾ? ಏನಾದ್ರೂ ಪ್ಲಸ್ ಏನಾದ್ರೂ ಗೀತಾ ಶಿವರಾಜ್ ಕುಮಾರ್ಗೆ ಆಗುತ್ತಾ? ನೋಡಿ, ಒಂದ್ ರೀತಿ ಈಶ್ವರಪ್ಪನವ್ರಿಗೆ ಹೆಂಗಾಗಿದೆ ಅಂದ್ರೆ, ರೋಗಿ ಬಯಸಿದ್ದು ಹಾಲುವನ್ನ, ಡಾಕ್ಟರ್ ಹೇಳಿದ್ದು ಹಾಲುವನ್ನ ಅನ್ನೋ ಥರದಲ್ಲಿ. ಯಾಕೆಂದ್ರೆ ಅವರು ಹಾವೇರಿ ಕ್ಷೇತ್ರದಿಂದ ತನ್ನ ಮಗ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಅವ್ರು ಕೇಳಿದ್ದು. ಒಂದು ವೇಳೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಏನಾದ್ರು ಕಾಂತೇಶ್ ಅವರಿಗೆ ಟಿಕೆಟ್ ಕೊಟ್ಟಿದ್ರೆ ಗೆದ್ದೇ ಬಿಡ್ತಾರೆ ಅಂತ ಹೇಳಕ್ ಆಗ್ತಿರ್ಲಿಲ್ಲ. ಈಗ ಅಲ್ಲಿಯೂ ಕೂಡ ಆದ್ರೆ ನಾವು ನೋಡ್ದಂಗೆ ಹಾವೇರಿ ಬೆಟ್ಟಲ್ಲಿ ಲಿಂಗಾಯತ ಸಮುದಾಯದ ಸಂಖ್ಯೆ ಜಾಸ್ತಿ ಇದೆ. ಆದ್ರೆ ಅಲ್ಲಿ ಕುರುಬ್ರು ವೋಟ್ಸ್ ಅಷ್ಟಿಲ್ಲ. ಆದ್ರೆ ಅಲ್ಲಿನ ಕ್ಷೇತ್ರದ ಪರಿಚಯ ಮತ್ತೆ ಕ್ಷೇತ್ರದ ಹಿಡಿತ ಅಷ್ಟೊಂದು ಇರ್ಲಿಲ್ಲ. ಆದ್ರೆ ಅವರೇ ಒಂದು ಮಾತು ಹೇಳಿದ್ರು, ಯಡಿಯೂರಪ್ಪನವರು ತುಂಬಾ ದಿನದಿಂದ ಹೇಳ್ತಾ ಬಂದ್ರು, ಹಾವೇರಿ ಟಿಕೆಟ್ ನಿನ್ ಮಗಂಗೆ ಕೊಡಿಸ್ತೀನಿ, ಹೋರಾಟ ಮಾಡು ಅಂತ ಹೇಳಿದ್ರು. ನನಗೆ ಮಾತನ್ನ ತಪ್ಪಿದ್ದಾರೆ ಇವರು. ಹೌದು. ಈಗ ಯಡಿಯೂರಪ್ಪನವರು ಹೇಳಿದ್ದಂತೂ ನಿಜ ಅಂತಾನೆ ಅವ್ರು ಹೇಳ್ತಿದ್ದಾರೆ. ಯಡಿಯೂರಪ್ಪ ಅವರ ಸೂಚನೆ ಮೇರೆಗೆ ನಾವು ನನ್ನ ಮಗನ್ನ ಹಾವೇರಿ ಕ್ಷೇತ್ರಕ್ಕೆ ಕಳಿಸಿ ಅಲ್ಲೆಲ್ಲ ಪಕ್ಷ ಸಂಘಟನೆ ಮಾಡಿ ಸ್ಪರ್ಧೆ ಮಾಡೋದಕ್ಕೆ ಏನೆಲ್ಲ ಪ್ರಯೋಗಗಳನ್ನ ಮಾಡಬೇಕು, ಏನೆಲ್ಲ ರೂಪುರೇಷೆಗಳು ಮಾಡ್ಕೋಬೇಕು ಮಾಡ್ಕೊಂಡಿದ್ವಿ. ಈಗ ಕೊನೆ ಕ್ಷಣದಲ್ಲಿ ಅವರು ನಮಗೆ ಕೈ ಕೊಟ್ಟಿದ್ದಾರೆ ಅಂತ ಹೇಳಿರ್ಬೋದು. ಈಶ್ವರಪ್ಪನವ್ರಿಗೆ ಈ ಪರಿಸ್ಥಿತಿಯ ಲಾಭವನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು. ಈಗ ಈಶ್ವರಪ್ಪನವರ ಬಂಡಾಯ ಇರೋದು ಪಕ್ಷದ ವಿರುದ್ಧ ಅಲ್ಲ, ಅಥವಾ ರಾಷ್ಟ್ರೀಯ ಬಿಜೆಪಿ ನಾಯಕರ ವಿರುದ್ಧ ಅಲ್ಲ. ಅವರ ಬಂಡಾಯ ಇರೋದು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಪುತ್ರರ ವಿರುದ್ಧ. ಯಾಕೆಂದ್ರೆ ಅವರು ನಮ್ಗೆ ಎಲ್ಲೋ ಮೂಲೆ ಗುಂಪು ಮಾಡಿದ್ದಾರೆ ಅನ್ನುವಂಥದ್ದು. ಸರ್, ನಾವಿಲ್ಲಿ ಪ್ರಮುಖವಾಗಿ ಒಂದು ಅಂಶನ ಗಮನಿಸಬೇಕು. ಇವರು ಯಾವಾಗ ಟಿಕೆಟ್ ಘೋಷಣೆ ಆಗಲ್ಲ ಅವರ ಮಗನಿಗೆ, ಆವಾಗ ಇವರು ಬಂಡಾಯ ಹೇಳ್ತಾರೆ. ರಾಘವೇಂದ್ರ ಶಿವಮೊಗ್ಗದಲ್ಲಿ ಏನೂ ಮಾಡಿಲ್ಲ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಚೆನ್ನಾಗಿ ಹೇಳ್ತಾ ಇದ್ರು, ಇಷ್ಟೊಂದು ಅಭಿವೃದ್ಧಿ ಕೆಲಸ ಆಯ್ತು ಅಂತ ಹೇಳ್ತಾ ಇದ್ರು. ಹೌದು. ಇಲ್ಲಿ ಹತಾಶೆಯಿಂದ ಏನಾದ್ರು ಈಶ್ವರಪ್ಪನವ್ರು ಮಾತಾಡ್ತಾ ಇದ್ದಾರಾ ಅಂತ ಅನುಮಾನ ಮಾಡಲ್ಲ. ಅಂದ್ರೆ ಈಶ್ವರಪ್ಪನವ್ರಿಗೆ ಯಾಕೆಂದ್ರೆ ಮೊದ್ಲಿಂದನೂ ಕೂಡ ಒಂದು ಒಳಗಡೆ ನೋವಿದೆ, ತನ್ನೊಳಗಡೆ ಒಂದು ಆಂತರಿಕ ಬೇಗುದಿ ಇದೆಯಲ್ಲ, ಅದನ್ನ ಕೇಳೋದಕ್ಕೆ ಯಾರೂ ತಯಾರಿಲ್ಲ. ಯಾಕೆ ಅಂದ್ರೆ ಅವರು ಈ ಹಿಂದೆ ಒಬ್ರು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಂಡ ಪ್ರಕರಣದಲ್ಲಿ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟ ನಂತರ ಅದು ಕ್ಲೀನ್ ಚಿಟ್ ಸಿಕ್ತು. ಆಮೇಲೆ ನಮ್ಮನ್ನ ಪಕ್ಷಕ್ಕೆ ಮರಳಿ ಪಡೀರಿ ಅಥವಾ ಸಚಿವ ಸ್ಥಾನ ಕೊಡಿ ಅಂತ ಹೇಳಿದಾಗ ಅವ್ರನ್ನ ತೆಗೆದುಕೊಳ್ಳಲಿಲ್ಲ. ಅದು ಕೂಡ ಒಂದು ಅಸಮಾಧಾನ. ಜೊತೆಗೆ ಸಕ್ರಿಯ ರಾಜಕಾರಣದಿಂದ ಅಂದ್ರೆ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಹೊಂದಿ ಅಂತೇಳಿ ಅನಿವಾರ್ಯವಾಗಿ ಈಶ್ವರಪ್ಪನವರು ಹೇಳಲಾಯ್ತು. ಅಲ್ಲೂ ಕೂಡ ಸುಮ್ಮನಾದ್ರು. ಕೊನೆ ಪಕ್ಷ ನನ್ನ ರಾಜಕೀಯ ಸಂಧ್ಯಾ ಕಾಲದ ನಂತರ ನನ್ನ ಮಗನಿಗೋಸ್ಕರ ನಾನು ಒಂದು ಅವಕಾಶ ಮಾಡಿಕೊಳ್ಳೋಣ ಅಂತೇಳಿ ಪ್ರಯತ್ನ ಪಟ್ಟರು. ಅಲ್ಲಿಯೂ ಕೂಡ ಸಾಧ್ಯ ಆಗ್ಲಿಲ್ಲ. ಈಗ ಸದ್ಯದ ಅಲ್ಲಿನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪರಿಸ್ಥಿತಿಯನ್ನು ನೋಡಿದ್ರೆ ಶಿವರಾಜ್ ಕುಮಾರ್ ತುಂಬಾ ಹೇಳಿದ್ದಾರೆ, ಈ ಸಲ ತುಂಬಾ ಒಳ್ಳೆಯ ಹೋಪ್ ಇದೆ, ಒಂದು ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಇದು ಯಾಕೆ ಅಂತಂದ್ರೆ ಪಕ್ಷದಲ್ಲಿನ ಈ ಬಿಜೆಪಿ ಪಾಳ್ಯದಲ್ಲಿನ ಈ ಭಿನ್ನಮತ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಪ್ಲಸ್ ಆಗುವ ಸಾಧ್ಯತೆಗಳಿದಾವೇನೋ ಗೊತ್ತಿಲ್ಲ. ಆದ್ರೆ ಇದಂತೂ ನಿಜ. ನಾನು ಶಿವಮೊಗ್ಗ ಭದ್ರಕೋಟೆ ಬಿಜೆಪಿ ಅಂತ ಹೇಳೋಕ್ಕಿಂತ ಮುಂಚೆ ಅಲ್ಲಿ ಯಡಿಯೂರಪ್ಪನವರ ಭದ್ರಕೋಟೆ ಅಂತ ಹೇಳ್ತಾರೆ. ಈಗ ನೋಡಿ, ಶಿವಮೊಗ್ಗ ಕ್ಷೇತ್ರ ಇದೆಯಲ್ಲ, ಅದು ಸಮಾಜವಾದಿ ನಾಯಕರುಗಳು ರೂಪುಗೊಂಡಂತ ಕ್ಷೇತ್ರ. ಶಾಂತವೇರಿ ಗೌಡ್ರು, ಆಮೇಲೆ ಕೋಣಂದೂರು ಲಿಂಗಪ್ಪ ಅಂತ ದೊಡ್ಡ ಮಹಾನ್ ನಾಯಕರುಗಳು ಅಲ್ಲಿ ಆರಿಸಿ ಬಂದಂತ ಕ್ಷೇತ್ರ. ಮತ್ತೆ ಇನ್ನು ದೊಡ್ಡ ನಾಯಕ ಯಾರು ಅಂದ್ರೆ ಶಿವಮೊಗ್ಗ ಅಂತ ಅಂದ್ರೆ ಬಂಗಾರಪ್ಪನವರು. ಈಡಿಗ ಸಮುದಾಯದ ದೊಡ್ಡ ಅಷ್ಟೇ ಅಲ್ಲ, ಅವರು ಜಾತ್ಯತೀತ ನಾಯಕರಾಗಿ ಶಿವಮೊಗ್ಗದಾದ್ಯಂತ ಒಂದು ದೊಡ್ಡ ಹಿಡಿತವನ್ನು ಇಟ್ಕೊಂಡಂಥವ್ರು.
ಅಲ್ಲಿ ಆ ಕ್ಷೇತ್ರದಲ್ಲಿ ನಾವು ಜಾತಿ ಬಲ ನೋಡೋದಾದ್ರೂ ಅಷ್ಟೇನೆ, ಲಿಂಗಾಯತ ಸಮುದಾಯ ಎಷ್ಟಿದೆಯೋ ಈಡಿಗ ಸಮುದಾಯ ಕೂಡ ಹೌದು, ಅಷ್ಟೇ ಇದೆ. ಹೌದು. ಏನೋ ಒಂದು 50-20 ಸಾವಿರ ವೇರಿಯೇಷನ್ ಇದೆ ಅಷ್ಟೇ. ಹೌದು 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 ಆದ್ರೂ ಅಲ್ಲಿ ಜಾತಿ ಲೆಕ್ಕಾಚಾರ ಬಂದಾಗ ಅದೊಂಥರ ಆಗತ್ತೆ. ಹೌದು ಆದ್ರೆ ಇಲ್ಲಿ ಬಂತಿರೋದು ಈಗಾಗಲೇ ಮಾಜಿ ಸಿಎಂ ಮಕ್ಕಳು ಇಬ್ರು ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ, ಸ್ಪರ್ಧೆಗೆ ಇಳಿದಿರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ವಿಚಾರ ಬರೋದು ಈಶ್ವರಪ್ಪ ಕೇಂದ್ರ ಬಿಂದು ಆಗಿರುವಂತದ್ದು ಈಗ. ಅಂದ್ರೆ ಯಾಕಂದ್ರೆ ಈಶ್ವರಪ್ಪನವರ ಅಜೆಂಡಾ ಏನು ಅಂದ್ರೆ, ಕೊನೆ ಪಕ್ಷ ನಾನು ಗೆಲ್ಲಕ್ಕೆ ಸಾಧ್ಯ ಆಗದಿದ್ರು ಕೂಡ ತನ್ನ ರಾಜಕೀಯ ವಿರೋಧಿಯಾಗಿ ಬಿಂಬಿತ ಆಗಿರುವಂತ ಯಡಿಯೂರಪ್ಪ ಮತ್ತೆ ಯಡಿಯೂರಪ್ಪನವರ ಮಗನಿಗೆ ನಾನು ಒಂದು ಸರಿಯಾದ ಪಾಠ ಕಲಿಸಬೇಕು ಅಂತೇಳಿ ಅವ್ರು ಅಂದ್ಕೊಂಡಿದ್ದಾರೆ. ಆದ್ರೆ ಅದು ಅಷ್ಟು ಸುಲಭ ಅಲ್ಲ. ಹೌದು. ಯಾಕೆಂದ್ರೆ 2019 ಚುನಾವಣೆಯನ್ನ ಜ್ಞಾಪಿಸ್ಕೊಳ್ಳಿ ಅಂತೇಳಿ ಈಶ್ವರಪ್ಪನವರ ಬೆಂಬಲಿಗರು ಸಲಹೆ ಅವರ ಹಿತೈಷಿಗಳು ಹೇಳಿದ್ದಾರೆ. ಯಾಕೆಂದ್ರೆ ಅವರು ಇದಕ್ಕೆ KJPಗೆ ಹೋದಾಗ ಹೌದು. ಬಿಜೆಪಿಯಿಂದ ಈಶ್ವರಪ್ಪನವರು ಸ್ಪರ್ಧೆ ಮಾಡ್ತಾರೆ. ಆಗ ಅವರು ರುದ್ರೇಗೌಡ ಅಂತ ಯಾರೋ ಒಬ್ರು ಕೆಜೆಪಿಯಿಂದ ಕೆಜೆಪಿಯಿಂದ ಸ್ಪರ್ಧೆ ಮಾಡಿ ಹೌದು. 3ನೇ ಸ್ಥಾನಕ್ಕೆ ಈಶ್ವರಪ್ಪನವರು ಹೋಗ್ತಾರೆ. 2ನೇ ಸ್ಥಾನದಲ್ಲಿ ಕೆಜೆಪಿ ಇತ್ತು, ರುದ್ರೇಗೌಡರು ಸೆಕೆಂಡ್ ಪ್ಲೇಸ್ ಅಲ್ಲಿ ಅಂದ್ರೆ ಇದರಿಂದ ಅರ್ಥ ಆಗೋದೇನು ಅಂದ್ರೆ, ಈಶ್ವರಪ್ಪನವರು ಬಹಳ ದೊಡ್ಡ ಏನೋ ಮ್ಯಾಜಿಕ್ ಮಾಡಿ ಗೆದ್ದು ಬಿಡ್ತಾರೆ. ಅವ್ರು ಹೇಳ್ತಾರೆ ನಾನು ಗೆಲ್ತೀನಿ, ಗೆಲ್ಲೋದಂತೂ ನಿಜ, ಮತ್ತೆ ಬಿಜೆಪಿಗೆ ಸೇರ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಅಷ್ಟು ಸುಲಭ ಇಲ್ಲ. ರಾಜಕೀಯದ ಅಲ್ಲಿನ ತಂತ್ರಗಾರಿಕೆಯೇ ಬೇರೆ ಇದೆ, ಪರಿಸ್ಥಿತಿಯೇ ಬೇರೆ ಇದೆ. ಅಂದ್ರೆ ಒಂದ್ ರೀತಿ ಈಶ್ವರಪ್ಪನವರು ತನ್ನ ಅಸಮಾಧಾನವನ್ನ ಈ ರೀತಿ ಬಂಡಾಯದ ಮೂಲಕ ಆ ಕ್ಷೇತ್ರದಲ್ಲಿ ಸೂಚಿಸ್ತಿದ್ದಾರೆ. ಇನ್ನು ಬೇರೆ ಕ್ಷೇತ್ರಕ್ಕೆ ಹೋಗೋಣ ಬಾ. ಈಗ ಪ್ರಮುಖವಾಗಿ ಇನ್ನೊಂದು ತುಮಕೂರು ಕ್ಷೇತ್ರ, ಓಕೆ, ಭಾರಿ ಚರ್ಚೆ ಆಗ್ತಿರುವಂತಹ ಕ್ಷೇತ್ರ ಹೌದು ತುಮಕೂರು. ಹೌದು ಹೌದು ಯಾಕಂತ ಹೇಳಿದ್ರೆ ಮಾಧುಸ್ವಾಮಿ ಅವರು ನಾನು ಪ್ರಚಾರವನ್ನ ಮಾಡೋದಿಲ್ಲ, ನಾನಾಗ್ಲೇ ಪಕ್ಷದಿಂದ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಯಡಿಯೂರಪ್ಪನವರು ಹೋಗಿ ಸಮಾಧಾನ ಮಾಡಿದ್ರು. ಆದ್ರೆ ಈ ಸಮಾಧಾನ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅವರು- ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ಅವ್ರು ಹೇಳಿದ್ರು, ಪ್ರಚಾರಕ್ಕೆಲ್ಲ ಕರಿಬೇಡಿ ನನ್ನ. ಅವ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇವರು ಮಾಧುಸ್ವಾಮಿ ಅವ್ರ ಸ್ಟೈಲೇ ಒಂದು ಹೌದು. ಒಂದು ಸ್ಪೆಷಲ್ ಆಗಿ ಅಂದ್ರೆ ಹಳ್ಳಿ ಭಾಷೆಯಲ್ಲಿ ಯಾರೋ ನೋಡಿದ ಹೆಣ್ಣು ನಾನು ಯಾಕ್ರಿ ಮದುವೆ ಆಗ್ಲಿ ಅನ್ನೋ ತರದಲ್ಲಿ ಹೇಳ್ತಾರೆ. ಹೌದು. ಯಾಕೆ ಈ ಬಂಡಾಯ ಅಂತಂದ್ರೆ ಅಲ್ಲಿಯೂ ಕೂಡ ಮಾತು ಕೊಟ್ಟು ತಪ್ಪಿಸ್ಕೊಂಡಿದೆ ಅಂತ ಹೇಳಿ. ಯಾಕಂದ್ರೆ ಇವರು ಮಾಧುಸ್ವಾಮಿ ಅವರಿಗೆ BSY ಟಿಕೆಟ್ ಕೊಡಿಸ್ತೀವಿ ಅಂತ ಮೊದಲು ಹೇಳಿದ್ರಂತೆ. ಹಾಗಾಗಿ ಒಂದು ಹೋಪ್ ಇಟ್ಕೊಂಡಿದ್ರು. ಇಲ್ಲಿ ಕೆಲವರು ಮಾತಾಡ್ತಿರೋದು ಏನಂತ ಹೇಳಿದ್ರೆ, ಕೆಲವು ಕಾರ್ಯಕರ್ತರು ಏನಂತ ಹೇಳ್ತಾರೆ ಅಂದ್ರೆ, ಇವರಿಗೆ ವಿಧಾನಸಭೆನೇ ಗೆಲ್ಲಕ್ಕಾಗ್ಲಿಲ್ಲ, ಲೋಕಸಭೆ ಗೆಲ್ತಾರೆ. ಇಲ್ಲಿಗ ಹಂಗೆ ರಾಜಕಾರಣದಲ್ಲಿ ವಿಧಾನಸಭೆಯಲ್ಲಿ ಗೆಲ್ಲಕ್ಕಾಗ್ಲಿಲ್ದವ್ರು ಅಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳೋದಿಕ್ಕಾಗಲ್ಲ. ವಿಧಾನಸಭೆ ಚುನಾವಣೆಯ ಇನ್ನು ರಾಜಕಾರಣನೇ ಬೇರೆ, ಲೋಕಸಭಾ ಚುನಾವಣೆ ರಾಜಕಾರಣನೇ ಬೇರೆ. ಆದ್ರೆ ಅಲ್ಲಿ ಮಾಧುಸ್ವಾಮಿ ಅವ್ರು ಕೇಳ್ತಿರೋದೇನು ಅಂದ್ರೆ, ಆಯ್ತಪ್ಪ ನೀವು ನಮಗೆ ಈ ಲೋಕಲ್ ಸ್ಥಳೀಯವಾಗಿರುವಂತಹ ರಾಜಕಾರಣಿಗಳಿಗೆ ಅಥವಾ ನಾಯಕರುಗಳಿಗೆ ನೀವು ಟಿಕೆಟ್ ಕೊಡದೆ ನೀವು ಎಲ್ಲ ಹೊರಗಡೆ ಬಂದವ್ರಿಗೆ ಟಿಕೆಟ್ ಕೊಟ್ರೆ ಯಾರು ಓಟ್ ಹಾಕ್ತಾರೆ ಅಂತ ಹೇಳಿರೋದು. ಅಂದ್ರೆ ಇದು ಯಾಕೆ ಅಂದ್ರೆ, ಸೋಮಣ್ಣ ಮತ್ತು ಮಾಧುಸ್ವಾಮಿ ಅವರ ಈ ಒಳ ಜಗಳ ಇದೆಯಲ್ಲ, ಇದು ಇವತ್ತಿಂದಲ್ಲ. ಅದು ಒಂದು ವೇಳೆ ಸೋಮಣ್ಣ ಬದಲಾಗಿ ಬೇರೆ ಯಾರಿಗಾರು ಟಿಕೆಟ್ಸ್ ಇದ್ರೆ ಮಾಧುಸ್ವಾಮಿ ಅವರು ಸಪೋರ್ಟ್ ಮಾಡ್ತಿದ್ರೇನೋ. ಆದ್ರೆ ಸೋಮಣ್ಣ ಮತ್ತೆ ಏನು ಮಾಧುಸ್ವಾಮಿ ಅವರ ಈ ರಾಜಕೀಯ ಸಂಬಂಧ ಅಷ್ಟು ಚೆನ್ನಾಗಿಲ್ಲ. ಹಾಗಾಗಿ ಈ ಒಂದು ಒಳ ಏಟ್ ಇದೆಯಲ್ಲ, ಈಗ ಅಲ್ಲಿ ಬಂಡಾಯ ಶಮನ ಮಾಡೋ ಪ್ರಯತ್ನವನ್ನ ಇವರು BSY ಮಾಡೋ ಪ್ರಯತ್ನವನ್ನು ಮಾಡಿದ್ರು, ಕೂತ್ಕೊಂಡೆಲ್ಲ ಮಾಡಿದ್ರು. ಅದೇನೇ ಆಗಿದ್ರು ಕೂಡ ಈ ವಿಚಾರದಲ್ಲಿ ಮಾಧುಸ್ವಾಮಿ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಇದು ಈ ಒಳ ಏಟು ಕಾಂಗ್ರೆಸ್ನ ಮುದ್ದ ಹನುಮೇಗೌಡರಿಗೆ ಸಹಾಯ ಆಗಬಹುದಾ ನೋಡ್ಬೇಕು. ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಗಮನಿಸಬೇಕು, ಸೋಮಣ್ಣ ಅವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಮುದ್ದೆ ಹನುಮೇಗೌಡ ಗೌಡ್ರು ಒಕ್ಕಲಿಗ ಸಮುದಾಯಕ್ಕೆ ಬರ್ತಾರೆ. ಆದ್ರೆ ಅಲ್ಲಿ ವೋಟ್ ಶೇರಿಂಗು ಅಷ್ಟೇ ಇದೆ ಇಬ್ರದ್ದು. ಆದ್ರೆ ಒಂದ್ ಸ್ವಲ್ಪ ಲಿಂಗಾಯತರು ಮೇಲುಗೈ ಸಾಧಿಸ್ತಾರೆ. ಮತ್ತೆ SC/ST ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕುರುಬಾ ಆಗಿರ್ಬೋದು, ಆ ವೋಟ್ ಹೇಗ್ ಡಿವೈಡ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ನಿರ್ಣಾಯಕ ಅಂತಂದ್ರೆ ಅಲ್ಲಿ ಲಿಂಗಾಯತ ಸಮುದಾಯ ಅಷ್ಟೇ ಅಲ್ಲ, ಇತರೆ ಸಮುದಾಯಗಳಿದ್ದಾವಲ್ಲ, SC/ST ಇರ್ಬೋದು, ಮುಸ್ಲಿಂ ಅಥವಾ ಇತರೆ, ಆ ಓಟ್ಗಳನ್ನ ಯಾರು ಜಾಸ್ತಿ ತೆಗೆದುಕೊಳ್ತಾರೋ ಅವ್ರಿಗೆ ಗೆಲ್ಲುವ ಸಾಧ್ಯತೆಗಳು ಹೆಚ್ಚು. ಹಿಂದೆ ದೇವೇಗೌಡರ ವಿರುದ್ಧನೇ ಬಸವರಾಜ್ ಅವರು ವಿನ್ ಆದ್ರು. ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ಬಸವರಾಜ್ ವಿನ್ ಆದ್ರು. ಅದು ಒಂದು 15,000 ಮತಗಳ ಅಂತರದಿಂದ ಜಯಬೇರಿಯನ್ನ ಬಾರಿಸಿದ್ರು. ಆ ಟೈಮಲ್ಲೂ ಅವರು ಒಂದು ಮತಗಳ ಕ್ರೋಢೀಕರಣ ಎಲ್ಲ ಒಂದ್ ಕಡೆ, ಅವಾಗ ಕಾಂಗ್ರೆಸ್ ಮತ್ತು JDS ಮೈತ್ರಿ ಆಗಿತ್ತು ಆ ಸಂದರ್ಭದಲ್ಲಿ. ಈಗ ಮೈತ್ರಿ ಆಗಿರುವಂತದ್ದು JDS ಮತ್ತು BJP. ಈಗ ದೇವೇಗೌಡರು ಅಷ್ಟೇ ಹೊರಗಿನವರು ಅಲ್ಲ. ನೋಡಿ, ದೇವೇಗೌಡರಿಗೆ ಆಕ್ಚುಲಿ ದೇವೇಗೌಡರನ್ನ ಈ ಸಲ ಅಲ್ಲಿ ಕಂಟೆಸ್ಟ್ ಮಾಡಿಸ್ಬೇಕು ಅಂದ್ರೆ ಅವ್ರಿಗೊಂದು ಹಠ ಇತ್ತು, ನಾನು ಅಲ್ಲಿ ಗೆಲ್ಲೇಬೇಕು ಹೇಗಾದ್ರೂ ಮಾಡಿ ಅಂತ. ಮತ್ತೆ ನಾನು ಅಲ್ಲಿ ನೀರು ತಂದೆ ಅಂತ ಹೇಳ್ತಾರೆ, ಇಲ್ಲ ಅವ್ರು ತರಲಿಲ್ಲ, ಅವರೇ ಅಡ್ಗಾಲಾದ್ರು ಅಲ್ಲಿ ನೀರಿನ ಯೋಜನೆಗೆ ಅಂತ ಹೇಳಿ ಹೇಳೋವಂಥದ್ದು. ಅಂದ್ರೆ ಈ ಜಾತಿ ರಾಜಕಾರಣ ಅನ್ನೋದಕ್ಕಿಂತ, ಜಾತಿಗಳ ಬಲ ಅನ್ನೋದಕ್ಕಿಂತ ಅಲ್ಲಿ ಸ್ಥಳೀಯ ನಾಯಕರನ್ನ ಯಾರು ಚೆನ್ನಾಗಿ ಇಟ್ಕೊಂಡಿರೋದು ಬಹಳ ಮುಖ್ಯ. ಸೋಮಣ್ಣ ಅವ್ರಿಗೆ ಯಾಕೆ ಚಾಲೆಂಜು ಅಂದ್ರೆ ತುಮಕೂರಿನ ರಾಜಕಾರಣ. ಯಾಕಂದ್ರೆ ಆಮೇಲೆ ಅವರು ಸೋಮಣ್ಣ ಅವ್ರು ಹೇಳ್ಬೋದು,
ತುಮಕೂರಿನ ಮಠಕ್ಕೂ ನಮಗೂ ಬಹಳ ಅವಿನಾಭಾವ ನಂಟಿದೆ ಅಂತ ಹೇಳ್ಬೋದು. ಆದ್ರೆ ಮಠ ಎಷ್ಟು ಏನು ಪ್ರಭಾವ ಬೀರಬಲ್ದು, ಅಥವಾ ಏನು ಸ್ವಾಮೀಜಿಗಳು ಏನಾದ್ರು ಸಹಾಯ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಆದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಇವ್ರು ಹೊರಗಿನಿಂದ ಬಂದು ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಸೋಮಣ್ಣ ಅವ್ರು ಹೇಳ್ತಾ ಇದಾರೆ, ನನಗೆ ಹಲವು ವರ್ಷಗಳ ನಂಟಿದೆ ತುಮಕೂರ್ಗೂ ನನಗೂ, ನಾನು ಹೋಗಿ ಅವಾಗ ಬರ್ತಾ ಇದ್ದೆ. ಆದ್ರೆ ಈ ಮುದ್ದಹನುಮೇಗೌಡ ಮತ್ತೆ ಇವ್ರಿಗೆಲ್ಲ ಯಾಕಂದ್ರೆ ಅಲ್ಲಿ ಹಳೆ ಹುಲಿಗಳವರು, ಅಂದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ, ಯಾವ್ಯಾವ ನಾಯಕರನ್ನ ತೆಗೆದುಕೊಳ್ಬೇಕು, ಮತ್ತೆ ಯಾವ ನಾಯಕರನ್ನ ನಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಬೇಕು ಅನ್ನುವಂತ ಎಲ್ಲ ತಂತ್ರಗಾರಿಕೆಯಲ್ಲಿ ಪರಮೇಶ್ವರ್ ಅವರು ಕೂಡ ಒಂದು ಮಾತು ಹೇಳಿದ್ರು, ನಿಮ್ಗೆ 10 ನಿಮಿಷದಲ್ಲಿ ಸಿಗೋರ್ಬೇಕಾ ಅಥವಾ ಬೆಂಗಳೂರು ಕೂತಿರೋರು ಬೇಕಾ ಅಂತ ಜನರ ಪ್ರಶ್ನೆ ಮಾಡ್ತಿದ್ರು. ಆಗ ಈ ಹಿನ್ನೆಲೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರ, ನಾವು ಅದೇ ಹೇಳಿದ್ಮಲ್ಲ, ಬಿಜೆಪಿಲಿ ಭಿನ್ನಮತ ಇದೆಯಲ್ಲ, ಒಂದು ವೇಳೆ ಈ ಮಾಧುಸ್ವಾಮಿ ಮತ್ತೆ ಬೇರೆ ಬೇರೆ ನಾಯಕರುಗಳು ಏನಾದ್ರು ಒಮ್ಮುಖವಾಗಿ ಬೆಂಬಲ ಕೊಡದೇ ಇದ್ರೆ ನಾವೇಳಿ ಈಗ ಈ ಕ್ಷಣಕ್ಕೆನೆ ಯಾವ್ದೋ ಪಕ್ಷಕ್ಕೆ ಕಾಂಗ್ರೆಸ್ ಗೆದ್ದು ಬಿಡುತ್ತೆ ಅಂತ ಹೇಳೋದಕ್ಕಾಗಲ್ಲ. ಒಂದ್ ವೇಳೆ ಬೆಂಬಲ ಸಿಗದೇ ಇದ್ರೆ ಕಷ್ಟ, ಒಳೆಯೇಟು ಇಲ್ಲೂ ಬೀಳೋ ಸಾಧ್ಯತೆಗಳು ಇದೆ ಅಂತ ಹೇಳಿ. ಅಂದ್ರೆ ಆ ಮಾಧುಸ್ವಾಮಿ ಹೇಳಿದ್ರು, ನಾನು ಒಂದೋಟಿಂದ ಏನಾಗುತ್ತೆ, ನಾನೊಬ್ಬ ಹಾಕ್ಲಿಲ್ಲ ಅಂದ್ರೆ ಅವ್ರೇನು ಗೆಲ್ಲಲ್ವಾ. ಈ ಮೇಲೆ ಸೋಮಣ್ಣ ಅವ್ರಿಗೂ ಕೂಡ ಹೆಂಗಾಗಿತ್ತು ಅಂದ್ರೆ ಅವ್ರಿಗೆ ಅಧಿಕಾರ ಇಲ್ಲದೆ ಇರೋದಕ್ಕೆ ಆಗದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಒಟ್ಟಲ್ಲಿ ಅವ್ರ ನಂಗೆ ಟಿಕೆಟ್ ಬೇಕಿತ್ತು. ಪ್ರಮುಖವಾಗಿ ಕಳೆದ ಅವರು ಸೋಮಣ್ಣ ಅವರು ಕಳೆದ ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡಿದ್ರು. ಆ 2 ಕ್ಷೇತ್ರಗಳಲ್ಲಿ ಅವರು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ಮಾಡ್ಬೇಕಾಗಿತ್ತು. ಅವ್ರು ಸ್ವಲ್ಪ ಒಂದು ವೀರಾವೇಶದಿಂದ ನೋಡೇ ಬಿಡೋಣ ಅಂತ ಹೋದ್ರು. ಆದ್ರೆ ಈಗ ತುಮಕೂರಿನ ಇದು ಕಾನ್ಸ್ಟಿಟ್ಯೂನ್ಸಿ ಇದೆಯಲ್ಲ, ಅವರು ಯೋಚನೆ ಮಾಡ್ದಂಗೆ ಸುಲಭವಾಗಿಲ್ಲ ಅನ್ನೋದು. ಕಾನ್ಸ್ಟಿಟ್ಯೂನ್ಸಿ ಯಾವ್ದು ಹೋಗೋಣ ಅಂತಂದ್ರೆ ಈ ಬಂಡಾಯದಲ್ಲಿ ದಾವಣಗೆರೆ ಬಗ್ಗೆ ಮಾತಾಡೋಣ. ದಾವಣಗೆರೆ ಲೋಕಸಭಾ ಕ್ಷೇತ್ರ ಒಂದ್ ರೀತಿ ತುಂಬಾ ಚೆನ್ನಾಗಿ ಒಂದು ರಾಜಕೀಯ ರಂಗನ್ನ ಪಡೆದುಕೊಂಡಿದೆ ಅಂತಾನೆ ಹೇಳ್ಬೋದು. ಅಲ್ಲಿ ಒಂದು ದೊಡ್ಡ ಕುಟುಂಬಗಳು ರಾಜಕಾರಣ ನಡೆಸ್ತಿರುವಂತದ್ದು. ಒಂದು ಶಾಮನೂರು ಶಿವಶಂಕರಪ್ಪ ಕುಟುಂಬ, ಇನ್ನೊಂದು GM ಸಿದ್ದೇಶ್ವರ ಅವರ ಕುಟುಂಬ, ಅಂದ್ರೆ ಭೀಮ್ ಸಮುದ್ರ ಮತ್ತೆ ಶಾಮನೂರು ಶಿವಶಂಕರಪ್ಪ ಕುಟುಂಬ, ಅಂದ್ರೆ ಇಬ್ರು ಬೀಗರೇ, ಈ 2 ಬೀಗರುಗಳೇ, ಆದ್ರೆ ರಾಜಕೀಯವಾಗಿ ಎದುರಾಳಿಗಳಾಗಿದ್ದಾರೆ. ಈಗ ಅಲ್ಲಿ ಸಮಸ್ಯೆ ಏನು ಅಂದ್ರೆ GM ಸಿದ್ದೇಶ್ವರ ಅವರ ಹೆಂಡತಿಯನ್ನ ಬಿಜೆಪಿ ಅಭ್ಯರ್ಥಿನಾಗಿ ಮಾಡಿದಿರಿ, ನೀವು ಅದನ್ನ ಯಾವುದೇ ಕಾರಣಕ್ಕೂ ಮುಂದುವರಿಸಬಾರ್ದು, ಬದಲಾವಣೆ ಮಾಡಿ ಅಂತ. ಹಾಗಾಗಿ ಸ್ವತಃ ಯಡಿಯೂರಪ್ಪನವರೇ ಈ ಹಿಂದೆ 2 ದಿನಗಳ ಹಿಂದೆ ಅಲ್ಲಿಗೆ ಭೇಟಿ ಕೊಟ್ಟು ಏನು ಭಿನ್ನಮತೀಯರನ್ನ ಒಂದೆಡೆ ಕಲೆ ಹಾಕಿ ಅವರ ಭಿನ್ನಮತವನ್ನ ಶಮನ ಮಾಡೋ ಪ್ರಯತ್ನ ಕೈ ಹಾಕಿದ್ದಾರೆ. ಆದ್ರೆ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗಿದೆ? ಯಡಿಯೂರಪ್ಪನವರಿಗೆ ಒಂದು ದೊಡ್ಡ ಕೆಲಸ ಕೊಟ್ಟಂಗಾಗಿದೆ. ಹೌದು, ಯಾರ್ಯಾರು ಬಂಡಾಯ ಎದ್ದಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ, ಅವ್ರನ್ನೆಲ್ಲ ಈಗ ಸಮಾಧಾನ ಪಡಿಸೋದು ಒಂದು ಕೆಲಸ. ಹೌದು, ಯಡಿಯೂರಪ್ಪನವ್ರಿಗೆ ಯಾಕೆ ಈ ರಿಸ್ಕ್ ತೆಗೆದುಕೊಳ್ತಾರೆ ಅಂತಂದ್ರೆ, ಯಡಿಯೂರಪ್ಪನವರು ಏನಾದ್ರೂ ಒಂದು ವೇಳೆ ತನ್ನ ಪುತ್ರನಿಗೆ ಈ ಜವಾಬ್ದಾರಿ ಕೊಡದೇ ಇದ್ದಿದ್ರೆ, ಅಂದ್ರೆ ಏನು ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನವನ್ನ ಕೊಡದೇ ಇದ್ದಿದ್ರೆ ಯಡಿಯೂರಪ್ಪನವ್ರು ಅಂತ ರಿಸ್ಕ್ ತೆಗೆದುಕೊಳ್ತಿರ್ಲಿಲ್ಲ. ಯಾಕಂದ್ರೆ ನಾನು ಮಾರ್ಗದರ್ಶನ ಕೊಡ್ತೀನಿ, ನಾನು ಏನೇನು ಸಲಹೆ ಕೊಡ್ತೀನಿ ಅಂತ ಅಂದಿರ್ಬೋದು. ಆದ್ರೆ ಯಡಿಯೂರಪ್ಪನವ್ರಿಗೂ ಇದು ಪ್ರತಿಷ್ಠೆಯ ವಿಚಾರ. ಯಾಕಂದ್ರೆ ತನ್ನ ಮಗನ ಮುಂದಿನ ರಾಜಕೀಯ ಭವಿಷ್ಯ ಇದೆಯಲ್ಲ, ಈ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳನ್ನ ಪಡಿತಾರೆ ಅನ್ನೋದ್ರ ಮೇಲೆ ವಿಜಯೇಂದ್ರ ಅವರ ಸ್ಥಾನವೂ ಕೂಡ ಗಟ್ಟಿ ಆಗತ್ತೋ ಅಥವಾ ಉರುಳುತ್ತೋ ಅನ್ನೋದ್ರ ಲೆಕ್ಕಾಚಾರ ಇದೆ. ಹಾಗಾಗಿ ನಾವು ಈ ದಾವಣಗೆರೆ ವಿಧಾನಸಭಾ ಟಾರ್ಗೆಟ್ ಕೊಟ್ಟಿರ್ತಾರೆ, ಇಷ್ಟು ಸ್ಥಾನವನ್ನ. ಹೌದು, ಒಂದು ಲೆಕ್ಕಾಚಾರ ಇರುತ್ತಲ್ವಾ. ಕಳೆದ ಬಾರಿ ಅತಿ ಹೆಚ್ಚಿನ ಸ್ಥಾನ 27 ಕ್ಷೇತ್ರಗಳನ್ನು ಅಂತ ಇರ್ಬೋದು, 2-3 ಇದು ಒಂದು JDS ಇನ್ನೊಂದು ಕಾಂಗ್ರೆಸ್ ತಗೊಳ್ತು. ಹೆಚ್ಚಿನ ಸ್ಥಾನಗಳನ್ನ ಬಿಜೆಪಿನೇ ಪಡ್ಕೊಳ್ತು. ಇವತ್ತು ಪಕ್ಷೇತರ ಮಂಡ್ಯ. ಹಾಗಾಗಿ ದಾವಣಗೆರೆ ಕಂಪ್ಲೀಟ್ ಮಾಡೋಣ. ದಾವಣಗೆರೆದು ಏನಾಗಿದೆ ಅಂದ್ರೆ, ಈಗ ಯಾರು ರೇಣುಕಾಚಾರ್ಯ ಅವರು ನನಗೆ ಟಿಕೆಟ್ ಬೇಕು ಅಂತ ಪಟ್ಟಿಡ್ಕೊಳ್ತಿದ್ದಾರೆ. ಆದ್ರೆ ಅಲ್ಲಿ ಈಗಾಗಲೇ ಟಿಕೆಟ್ ಘೋಷಣೆ ಆಗಿದೆ. ಒಂದ್ಸಲಿ ಟಿಕೆಟ್ ಘೋಷಣೆ ಆದ್ಮೇಲೆ ಮತ್ತೆ ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ. ಏನಿದ್ರು ಕೂಡ ಅವ್ರಿಗೆ ಬೆಂಬಲ ಕೊಡಬೇಕು. ಅವರು ಯಾವಾಗ ಒಂದೊಳ್ಳೆ ಕ್ಷೇತ್ರದಲ್ಲಿ ಸೋಲ್ತಾರೆ, ರೇಣುಕಾಚಾರ್ಯ ಯಾವಾಗಿಂದ ಹೇಳ್ಕೊಂಡ್ ಬರ್ತಾರೆ, ನಾನು ಈ ಸಾರಿ ಲೋಕಸಭೆಗೆ ಆಯ್ಕೆ ಆಗ್ತೀನಿ, ಲೋಕಸಭೆಗೆ ಹೋಗ್ತೀನಿ, ನಾನು ಈ ಸಾರಿ ಚುನಾವಣೆ ಸ್ಪರ್ಧೆಯನ್ನ ಮಾಡ್ತೀನಿ. ಆಮೇಲೆ ಅಲ್ಲಿ ಇನ್ನೊಂದು ರವೀಂದ್ರನಾಥ್ ಅವರು ಮಾಜಿ ಸಚಿವರು, ಅವ್ರಿಗೂ ಕೂಡ ಈಗ ಈ ಬಂಡಾಯ ಭಿನ್ನಮತೀಯರ ಗುಂಪಲ್ಲಿ ಸೇರ್ಕೊಂಡಿದ್ದಾರೆ. ಒಂದು ರೇಣುಕಾಚಾರ್ಯ, ರವೀಂದ್ರನಾಥ್ ಮತ್ತೆ ಬೇರೆ ಬೇರೆ ಒಂದಷ್ಟು ಸ್ಥಳೀಯ ನಾಯಕರು ಕೂಡ ಪಟ್ಟಿಳಿದಿದ್ದಾರೆ. ನೀವು ಒಂದು ವೇಳೆ ಏನಾದ್ರು ಬದಲಾವಣೆ ಮಾಡಿದ್ರೆ ನಾವು ಬಂಡಾಯ ಅಭ್ಯರ್ಥಿನ ಕಣಕ್ಕಿಳಿಸ್ತೀವಿ ಯಾರೋ ಒಬ್ಬರನ್ನ ಅಂತ ಹೇಳಿ, ರವೀಂದ್ರನಾಥ್ ಅವ್ರನ್ನ ಕಣಕ್ಕಿಳಿಸಬಹುದು ಅಂತ ಯೋಚನೆ ಮಾಡ್ತಿದ್ದಾರೆ. ಈಗ ಯಡಿಯೂರಪ್ಪನವ್ರು ಅಲ್ಲಿ ಭೇಟಿ ಕೊಟ್ಟು ಭಿನ್ನಮತ ಶಮನ ಮಾಡೋ ಪ್ರಯತ್ನವನ್ನೇನು ಮಾಡಿದ್ರು ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ದಾವಣಗೆರೆಯಲ್ಲಿ ಕೂಡ ಬಿಜೆಪಿಗೆ ಒಳೆಯೇಟು ಬೀಳುವ ಸಾಧ್ಯತೆಗಳಿವೆ. ಎಲ್ಲೋ ಒಂದು ಕಡೆ ಇದು ಕಾಂಗ್ರೆಸ್ಗೆ ಪ್ಲಸ್ ಆಗತ್ತಾ ಗೊತ್ತಿಲ್ಲ. ಅಲ್ಲಿ ಇನ್ನು ಕಾಂಗ್ರೆಸ್ನಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂದ್ರೆ, ಅಲ್ಲಿ GB ವಿನಯ್ ಕುಮಾರ್ ಅಂತೇಳಿ ಯಂಗ್ ಅಭ್ಯರ್ಥಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ನನಗೆ ಯಾವುದೇ ಕುಟುಂಬದ ಬೆಂಬಲ ಇಲ್ಲ, ನಾನು ಒಬ್ಬ ಪಕ್ಷದ ಕಾರ್ಯಕರ್ತ ಮತ್ತೆ ವಿದ್ಯಾವಂತ, ನನಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ತುಂಬಾ ಆತ್ಮವಿಶ್ವಾಸದಲ್ಲಿ ಇದ್ರು. ಅವರು ಬಹಿರಂಗವಾಗಿ ಹೊರ ಹಾಕಿದ್ರು,
ಇಲ್ಲಿ ಬರೀ ಕುಟುಂಬ ರಾಜಕಾರಣ ಮಾತ್ರ ನಡೆಯುತ್ತೆ. ಹೌದು ತಮ್ಮ ಅಸಮಾಧಾನ. ಹೌದು. ಆ ಅಸಮಾಧಾನ ಏನಾದ್ರು ಕಾಂಗ್ರೆಸ್ಸಿಗೆ ಏನಾದ್ರು ಮೈನಸ್ ಮೈನಸ್ ಆದ್ರೂ ಆಗುತ್ತಾ ಆಗ್ಬೋದು. ಗೊತ್ತಿಲ್ಲ. ಆದ್ರೆ ಬಿಜೆಪಿಗೆ ಅಂದ್ರೆ ಅದನ್ನ ಹೆಂಗಾದ್ರೂ ಮಾಡಿ ಪಕ್ಷ ಮ್ಯಾನೇಜ್ ಮಾಡ್ಬೋದು, ಯಾಕಂದ್ರೆ ಕಾರ್ಯಕರ್ತ ನಿಮಗೆ ಮುಂದಿನದಲ್ಲಿ ಒಳ್ಳೆ ಅವಕಾಶವನ್ನ ಕೊಡ್ತೀವಿ ಅಂತ. ಆದ್ರೆ ಬಿಜೆಪಿ ಸಮಸ್ಯೆ ಏನು ಅಂದ್ರೆ ಯಡಿಯೂರಪ್ಪನವರ ಮೃದುವಾದ ಮಾತುಗಳನ್ನ ಕೇಳಿಸ್ಕೊಂಡು ಸುಮ್ಮನಾಗುವಂತ ರಣಕಲಿಗಳು ಅಲ್ಲಿಲ್ಲ. ಹಾಗಾಗಿ ಈ ಒಳೆಯಟುಗಳನ್ನ, ಈ ಒಳ ಭಿನ್ನಮತ, ಆದ್ರೆ ಇಲ್ಲಿ ರೇಣುಕಾಚಾರ್ಯ ಯಾವಾಗ್ಲೂ ನಾವು ನೋಡ್ಬೋದು, ಅವ್ರು ಯಾವಾಗ್ಲೂ ಅಪ್ಪಾಜಿ ಯಡಿಯೂರಪ್ಪಾಜಿ ಅಂತ ಇರ್ತಾರೆ, ಅವ್ರ ಮಾತನ್ನ ಅವ್ರು ಕೇಳ್ತಲ್ಲ ಈಗ. ಹಾಗಾಗಿ ಬಿಜೆಪಿ ಇದನ್ನ ಹೆಂಗ್ ಮ್ಯಾನೇಜ್ ಮಾಡುತ್ತೋ ನೋಡ್ಬೇಕು. ಹೌದು. ನೆಕ್ಸ್ಟ್ ನಾವು ಬೆಳಗಾವಿಗೆ ಹೋಗೋಣ. ಇನ್ನು ಪ್ರಮುಖವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಬಂದ್ರೆ ಈಗಾಗಲೇ ಟಿಕೆಟ್ ಕೂಡ ಅನೌನ್ಸ್ ಆಗಿರುವಂಥದ್ದು. ಈಗಾಗಲೇ ನಾವು ನೋಡ್ಬೋದು, ಯಾರು ಟಿಕೆಟ್ಗೋಸ್ಕರ ಕಾಯ್ತಾ ಇದ್ರು ಧಾರವಾಡ ಟಿಕೆಟ್ ಬೇಕು ಅಂತ, ಅವ್ರಿಗೀಗ ಬೆಳಗಾವಿಗೆ ತಗೊಂಡು ಹಾಕಿದ್ದಾರೆ ಜಗದೀಶ್ ಶೆಟ್ಟರ್ಗೆ. ಜಗದೀಶ್ ಶೆಟ್ಟರು ಅವರು ಹೆಂಗಾಗಿದ್ದಾರೆ ಅಂದ್ರೆ ಈಗ ಒಂದ್ ರೀತಿ ಪ್ರಯೋಗ ಬಲಿಯಾಗ್ಬಿಟ್ರೇನಂತ. ಅವ್ರು ಕಾಂಗ್ರೆಸ್ಸಿಗೆ ಸೇರಿದ್ದು ತಡ ಇರ್ಲಿಲ್ಲ, ಮತ್ತೆ ಹೊರಗಡೆ ಬಂದಿದ್ದು ತಡ ಇಲ್ಲ. ಈಗ ಮತ್ತೆ ಅವರು ಬಂದ ತಕ್ಷಣ ನಮಗೆ ಧಾರವಾಡ ಕಾನ್ಸ್ಟಿಟ್ಯೂನ್ಸಿಯಿಂದ ಟಿಕೆಟ್ ಕೊಡಿ ಅಂತ ಕೇಳಿದ್ರು, ಇಲ್ಲ ಕೊಡಕ್ಕಾಗಲ್ಲ ಅಂತೇಳಿ ಈಗ ಬೆಳಗಾವಿಗೆ ಹಾಕಿದ್ದಾರೆ. ಜಗದೀಶ್ ಶೆಟ್ಟರ್ಗೆ ಯಾವಾಗ ಹುಬ್ಳಿ ಮತ್ತು ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಮಿಸ್ ಆಗುತ್ತೆ ಟಿಕೆಟ್, ಬಂಡಾಯ ಹೇಳ್ತಾರೆ. ಈಶ್ವರಪ್ಪರಿಗೆ ಯಾಕೆ ಬಂಡಾಯ ಎದ್ದಿದ್ದಾರೆ ಅದೇ ತರ ಬಂಡಾಯ ಹೇಳ್ತಾರೆ. ಈಗ ಅಲ್ಲಿ ಬೆಳಗಾವಿಯಲ್ಲಿ ಗೋ ಬ್ಯಾಕ್ ಶೆಟ್ಟರ್ ಅಭಿಯಾನ ಶುರುವಾಗಿದೆ. ಅಂದ್ರೆ ಶೆಟ್ಟರ್ ಯಾಕೆ ಬರ್ಬೇಕಿಲ್ಲಿ, ನಾವು ಸಪೋರ್ಟ್ ಮಾಡಲ್ಲ ಅಂತೇಳಿ. ಈ ಒಂದು ಭಿನ್ನ ಮತವನ್ನ ಮತ್ತೆ ಈ ಒಂದು ಚಾಲೆಂಜು ಶೆಟ್ಟರ್ ಅವ್ರಿಗಿದೆ. ಒಂದು ವೇಳೆ ಅವ್ರೇನಾದ್ರು ಗೆಲ್ಲದೆ ಇದ್ರೆ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಹೆಂಗಾಯ್ತು ಅಂತೇಳಿ ಅವರ ರಾಜಕೀಯ ಭವಿಷ್ಯವೇ ಅತಂತ್ರ ಆಗೋ ಸ್ಥಿತಿ ಇದೆ. ಅದನ್ನ ಅವ್ರು ಹೆಂಗೆ ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಇನ್ನೊಂದು ಕ್ಷೇತ್ರ ತುಂಬಾ ಬಹಳ ಕುತೂಹಲ ಮತ್ತೆ ಏನು ತೀವ್ರ ರೋಚಕತೆಯನ್ನು ಕೂಡಿದ್ದು ಯಾವುದು ಅಂದ್ರೆ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ. 3 ಪಕ್ಷಗಳಿಂದಲೂ ಕೂಡ ಯಾರನ್ನು ಕಣಕ್ಕಿಳಿಸ್ಬೇಕು ಅಂತ ತುಂಬಾ ರಾಜಕೀಯ ತಂತ್ರಗಾರಿಕೆಯನ್ನ, ಜಾತಿ ಬಲಾಬಲ ಏನು ಎಲ್ಲ ಇದ್ ಮಾಡಿದ್ರು. ಈಗ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಗೆ ಸುಧಾಕರ್ ಅವ್ರನ್ನ, ಮಾಜಿ ಸಚಿವ ಸುಧಾಕರ್ ಅವ್ರನ್ನ ಅಖಾಡಕ್ಕಿಳಿಸಲಾಗಿದೆ. ಅವರು ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ಅಲ್ಲಿ ಒಂದ್ ರೀತಿ ಒಂದು ರಾಜಕೀಯ ಐಡ್ರಾಮಾ ಹೆಂಗಿದೆ ಅಂದ್ರೆ ಏನು ಓನಲ್ಲ, ಇನ್ನು ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಗೆ ನೀನು ಲಾಯಕ್ಕಿಲ್ಲ ಅಂತ ಹೇಳಿ, ಮಾಲೀಕ ನೀನಲ್ಲ, ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಗೆ ನೀನು ಲಾಯಕ್ಕಿಲ್ಲ ಅಂತೇಳಿ ಸುಧಾಕರ್ ವಿರುದ್ಧ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ ಏನು SR ವಿಶ್ವನಾಥ್ ತನ್ನ ಮಗನಿಗೆ ಕೊಡಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟರು. ಅವರ ಬೆಂಬಲಿಗರು ಈಗ ಪ್ರದೀಪ್ ಈಶ್ವರ್ ಕೂಡ ಇದಕ್ಕೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ಹೇಗೆ ಗೆಲ್ತಾರೆ ನಾನು ನೋಡ್ತೀನಿ. ಅಲ್ಲ, ಅವರು ಲೋಕಸಭಾ ಚುನಾವಣೆಗೂ ಮುಂಚೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಒಂದು ವೇಳೆ ಏನಾದರೂ ಇನ್ನು ಸುಧಾಕರ್ಗೆ ಟಿಕೆಟ್ ಕೊಟ್ರೆ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ. ಈಗ ಸುಧಾಕರ್ ಅವರಿಗೆ ಸಮಸ್ಯೆ ಏನಂದ್ರೆ, ಒಂದು ಬಿಜೆಪಿಯಲ್ಲಿಯೇ ಶುರುವಾಗಿರುವಂತ ಈ ಅಸಮಾಧಾನ ಮತ್ತೆ ಈ ಬೇಗುದೆ, ಜೊತೆಗೆ ಈಗ ಮಗ್ಗಲ ಮುಳ್ಳಾಗಿರುವಂತ ಯಾರು ಪ್ರದೀಪ್ ಈಶ್ವರ್, ಇದನ್ನ ಹೆಂಗ್ ಫೇಸ್ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲೂ ಕೂಡ ಬಿಜೆಪಿಗೆ ಒಂದ್ ರೀತಿ ಒಳೆಯಿಟ್ಟು ಬೀಳುವ ಸಾಧ್ಯತೆಗಳಿವೆ ಅನ್ನುವಂಥದ್ದು. ಪ್ರಮುಖವಾಗಿ ಮಂಡ್ಯಕ್ಕೆ ಬಂದ್ರೆ ಈಗಾಗಲೇ ಮಂಡ್ಯ ಟಿಕೆಟ್ ಕೂಡ ಅನೌನ್ಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಮಂಡ್ಯ ಏನಾದರೂ ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನ ಮಾಡಿದ್ರೆ, ಈಗ ಸುಮಲತಾ ಅವರು ನಾವು ನಿಲ್ಬೇಕು ಅಂತ ಹೇಳ್ತಾ ಇದ್ರು, ನಮಗೆ ಬಿಜೆಪಿಯಿಂದ ಟಿಕೆಟ್ ಕೊಡಿ ನಾನು ಸ್ಪರ್ಧೆಯನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಈಗ ಆ ಸ್ಪರ್ಧೆ JDS ಪಾಲಾಗಿದೆ. JDS ಇಂದ ಈಗಾಗಲೇ ಬಹುತೇಕ JDS ಫಿಕ್ಸ್, ಕುಮಾರಸ್ವಾಮಿ ಅವರು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ಬಹುದು, ಯಾಕಂದ್ರೆ ಸುಮಲತಾ ಏನೋ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ, ಈಗ ಸುಮಲತಾ ಅವರು ತಟಸ್ಥವಾಗಿ ಏನಾದರೂ ಉಳಿಯುವ ನಿರ್ಧಾರ ಮಾಡಿದ್ರೆ ಅತ್ಯಂತ ಜಾಣ್ಮೆ ನಿರ್ಧಾರ ಆಗುತ್ತೆ. ಅವ್ರೇನಾದ್ರೂ ಕಂಟೆಸ್ಟ್ ಮಾಡಿದ್ರೆ, ಇದು ನನ್ನ ಅಭಿಪ್ರಾಯ ಅಲ್ಲ, ಅಲ್ಲಿ ಸ್ಥಳೀಯ ಕ್ಷೇತ್ರದ ಜನರ ಒಲವು ಏನಿದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿರೋದು. ಏನಾದ್ರು ಸ್ಪರ್ಧೆ ಮಾಡಿದ್ರೆ, ಈ ಹಿಂದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇದ್ದಂಥ ವಾತಾವರಣ ಮಂಡ್ಯದಲ್ಲಿ ಈಗಿಲ್ಲ. ಅಲ್ಲಿ ಈಗ ಏನು ಸ್ವಾಭಿಮಾನದ ಪ್ರಶ್ನೆ, ಜೋಡೆತ್ತುಗಳ ಪ್ರಶ್ನೆ, ಆಮೇಲೆ ಅನುಕಂಪದ ವಿಚಾರ ವರ್ಕೌಟ್ ಆಗುತ್ತೆ ಅಂತ ಈಗೇನಾದರೂ ಯೋಚನೆ ಮಾಡಿದ್ರೆ ಅಥವಾ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಇಲ್ಲ. ಹಾಗಾಗಿ ಒಂದು ವೇಳೆ ಬಿಜೆಪಿಯಿಂದ ಏನಾದರೂ ಅಂದ್ರೆ JDS ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಏನಾದರೂ ಇವರು ಸುಮಲತಾ ಅವರು ಟಿಕೆಟ್ ಸಿಕ್ಕಿದ್ರು ಕೂಡ ಗೆಲ್ಲೋದಿಕ್ಕೆ ಅಷ್ಟು ಸುಲಭವಾದ ವಾತಾವರಣ ಇಲ್ಲ. ಹಾಗಾಗಿ ಒಂದು ಅನಿವಾರ್ಯ ಏನು ಅಂದ್ರೆ ಅವರು ಸಪೋರ್ಟ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಬಿಜೆಪಿಯಲ್ಲಿ ಒಂದು ಒಳ್ಳೆ ಅವಕಾಶವನ್ನ ಪಡೆಯುವ ಸಾಧ್ಯತೆಗಳಿಗೆ ಅವ್ರು ಮುಂದೆ ನೋಡ್ಬೇಕೇ ಹೊರತು ಅವರು ಏನಾದ್ರು ಕಂಟೆಸ್ಟ್ ಮಾಡಿದ್ರೆ ಏನು ಬಿಜೆಪಿಗೆ ಆಗಲಿ ಅಥವಾ ಕಾಂಗ್ರೆಸ್ಗೆ ಆಗಲಿ ಅಂತ ಏನು ದೊಡ್ಡ ಹೊಡೆತ ಬೀಳಲ್ಲ. ಆಮೇಲೆ ಬಿಜೆಪಿಗೆ ಅಂತ ಏನು ಲಾಸ್ ಏನು ಆಗೋದಿಲ್ಲ, ಯಾಕೆಂದ್ರೆ ಅವರು ಕಂಟೆಸ್ಟ್ ಮಾಡೋ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಅವ್ರು ಯಾಕಂದ್ರೆ ಅವ್ರು ಬಿಜೆಪಿಗೆ ಹೋಗಿ ಮುಂದಿನ ಭವಿಷ್ಯವನ್ನ ಕಂಡುಕೊಳ್ಬೇಕು ಅಂತೇಳಿ ಹೇಳ್ತಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಇನ್ನು ನಾವು ಕೋಲಾರ ಕಾನ್ಸ್ಟಿಟ್ಯೂನ್ಸಿಗೆ ಬಂದ್ರೆ, ಕೋಲಾರವೂ ಕೂಡ ತುಂಬಾ ಒಂದು ಕುತೂಹಲವನ್ನ ಮೂಡಿಸಿರುವಂತ ಒಂದು ಕಾನ್ಸ್ಟಿಟ್ಯೂನ್ಸಿ.
ಅಲ್ಲಿ ಕೋಲಾರದಲ್ಲಿ ಇವರು ಯಾರೋ BJPಯಿಂದ ಹಾಲಿ ಸಂಸದರಾದಂಥ ಮುನಿಸ್ವಾಮಿ ಮುನಿಸ್ವಾಮಿ ಅವರು ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ. ಈಗ ಹೆಂಗೆ ಅವ್ರಿಗೆ ಟಿಕೆಟ್ ಇಲ್ಲ, ಹಾಲಿ ಸಂಸದರಿಗೆ ಟಿಕೆಟ್ ಇಲ್ಲ. ಅವರು ಹೆಂಗಿದ್ದಾರೆ ಅಂದರೆ, ಅವರು ಈಗ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಡ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಾನೇನು ಸಪೋರ್ಟ್ ಮಾಡ್ತೀನಿ ಈಗಿರೋ ಅಭ್ಯರ್ಥಿಗೆ, ಆದರೆ ನನಗೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತೆ ಏನು ಎಲ್ಲರೂ ಹೇಳೋದಷ್ಟೇ, ನಮ್ಮ ಬೆಂಬಲಿಗರು ನಮ್ಮ ಕಾರ್ಯಕರ್ತರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಭಿಮಾನಿಗಳು ಕೇಳ್ತಾ ಇದ್ದಾರೆ, ನೀವು ನಿಲ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಈಶ್ವರಪ್ಪನವರು ಹೇಳ್ತಾರೆ. ಅಲ್ಲಿ ಈಶ್ವರಪ್ಪ ಹೇಳ್ತಿದ್ದಾರೆ. ಆಮೇಲೆ ಸದಾನಂದ ಗೌಡ್ರು ಕೂಡ ಪಕ್ಷ ಶುದ್ಧೀಕರಣ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದರಿಂದ ಅರ್ಥ ಆಗೋದೇನು ಅಂದ್ರೆ, ಬಿಜೆಪಿಯಲ್ಲಿ ಈಗ ಏನು ಟಿಕೆಟ್ ಅನ್ನ ಕೊಟ್ಟ ನಂತರ ಆದಂತ ಪರಿಸ್ಥಿತಿ ಇದೆಯಲ್ಲ, ಅದು ಅಷ್ಟು ಸುಲಭವಾಗಿ ಬಗೆಹರೀತಿ ಅಂತ ಹೇಳಕ್ಕಾಗಲ್ಲ. ಅದೇನಾದ್ರು ಲೋಕಸಭಾ ಕಳೆದ ಬಾರಿ 2019 ಚುನಾವಣೆಯಲ್ಲಿ 28 ಕ್ಷೇತ್ರಗಳಲ್ಲಿ 25 ಕ್ಷೇತ್ರಗಳನ್ನ ಗೆಲ್ತಾರೆ. ಒಂದು ಪಕ್ಷೇತರ, ಒಂದು JDS, ಒಂದು ಕಾಂಗ್ರೆಸ್. ಹೌದು. ಆದ್ರೆ ಈ ಬಾರಿ ಏನಾಗುತ್ತೆ ಅದ್ ಕಾದ್ ನೋಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಪಕ್ಷದೊಳಗೆ ಭಿನ್ನಮತ ಒಂಥರ ಹೆಂಗಾಗಿದೆ ಅಂದ್ರೆ, ಕಮಲ ಪಡೆಗೆ ಬೂದಿ ಮುಚ್ಚಿದ ಕೆಂಡ ತರ. ಅದ್ರೊಳಗೆಲ್ಲ ಇದಾರೆ, ಯಾರು ಯಾವ ಬೇಕಾದ್ರೂ ಬ್ಲಾಸ್ಟ್ ಆಗ್ಬೋದು, ಯಾರು ಬೇಕಾದ್ರೂ ಕಿಡಿ ಹೊತ್ತಿಸ್ಬೋದು. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಏನು ಚುನಾವಣೆಯ ಹತ್ರ ಬರುತ್ತಿದ್ದಂಗೆ ಎಲ್ಲವೂ ಸರಿಯಾಗಬಹುದು, ಅಥವಾ ಇದೇ ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿ ಬರ್ಬೋದು, JDS ಅಲ್ಲಿ ಬರ್ಬೋದು, ಅಥವಾ ಇದೇ ಪರಿಸ್ಥಿತಿ ಮುಂದುವರಿಬಹುದು, ಗೊತ್ತಿಲ್ಲ. ಈ ಒಂದು ಆದ್ರೆ ಇಲ್ಲಿ ಎಲ್ಲ ಏನು ಬಂಡೆ ಇದ್ದಿದ್ದಾರೆ ಅವರೆಲ್ಲ ನಾವು ಮೋದಿಯನ್ನ ಗೆಲ್ಲಿಸ್ಬೇಕು ಅಂತಾರೆ, ಮೋದಿಯವರನ್ನ ಮತ್ತೆ ಪ್ರಧಾನಿ ಮಾಡಬೇಕು ಅಂತಾರೆ. ಆದ್ರೆ ಇಲ್ಲಿ ಬಂಡ ಹೇಳ್ತಿದ್ದಾರೆ. ಅಂದ್ರೆ BJPಗೆ ಒಂದು ಶಕ್ತಿ ಏನು ಅಂದ್ರೆ, ಮೋದಿಯವರ ಹೆಸರಲ್ಲಿ ಗೆಲ್ಲಬಹುದು, ಮೋದಿಯವರ ಹೆಸರು ಪಕ್ಷದ ಚಿಹ್ನೆಯಿಂದ ಗೆಲ್ಲಬಹುದು. ನಾವು ಅಭಿವೃದ್ಧಿ ಮಾಡಿದ್ವೋ ಇಲ್ವೋ ಅದು ಮುಖ್ಯ ಅಲ್ಲ. BJPಗೆ ಮುಖ್ಯವಾದ ಅಜೆಂಡಾ ಮತ್ತೆ ಚುನಾವಣೆಗೆ ಅಸ್ತ್ರ ಮೋದಿಯವರು. ಆದ್ರೆ ಎಲ್ರಿಗೂ ಅವಕಾಶ ಸಿಗಬೇಕಲ್ಲ. ಮತ್ತೆ ಈಗ ನೋಡಿ, ಇವರು ಯಾರು ಮೈಸೂರಲ್ಲಿ ಸಂಸದರಾದಂಥ ಏನು 2 ಸಲ ಸಂಸದರಾಗಿದ್ದರು ಪ್ರತಾಪ್ ಸಿಂಹ ಅವರು ಅನಿವಾರ್ಯವಾಗಿ ಹೈಕಮಾಂಡ್ ನಿರ್ಧಾರವನ್ನು ಒಪ್ಪಿಕೊಳ್ಬೇಕಾಯ್ತು. ಹಾಗಾಗಿ ಈಗ ಅವರ ಅಸಮಾಧಾನ, ಅವರ ಭಿನ್ನಮತ ಪಕ್ಷಕ್ಕೆ ಏನಾದ್ರು ತೊಂದರೆ ಕೊಡುತ್ತಾ? ನಾವು ಗಮನಿಸಬೇಕು, ಮೈಸೂರಲ್ಲೂ ಕೂಡ ಭಿನ್ನಮತ ಇತ್ತು, ಪ್ರತಾಪ್ ಸಿಂಹ ಹೇಳಿದ್ರು. ಹೌದು. ಆದ್ರೆ ಅಲ್ಲಿ ಬದಲಾದ ರಾಜಕೀಯ ಬೆಳವಣಿಗೆಗಳು ಮತ್ತೆ ಹೈಕಮಾಂಡ್ ನಿರ್ಧಾರ ಏನಿದೆ ಅದಕ್ಕೆ ನಾನು ತಲೆಬಾಗ್ತೀನಿ, ಇವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಅವರು ಹೇಳ್ತಾ ಬಂದ್ರು. ಆಮೇಲೆ ಏನಂದ್ರೆ, ಈ BJPಯ ಹೈಕಮಾಂಡ್ ಇದೆಯಲ್ಲ, ಸುಮ್ಮನೆ ನಿರ್ಧಾರ ಮಾಡಿಲ್ಲ. ಅಂದ್ರೆ ಈಗ ನಮ್ಮ ಪಕ್ಷದ ಏನು ರಾಷ್ಟ್ರೀಯ ನಾಯಕರ ಹೆಸರಲ್ಲಿ ಇವ್ರು ಗೆದ್ದು ಬಿಡ್ತಾರೆ ಅಂತ ಅವರು ನಿರ್ಧಾರ ಮಾಡಿಲ್ಲ. ಒಂದು ಸರ್ವೆ ಮಾಡಿಸ್ಕೊಂಡಿದ್ದಾರೆ, ಒಳಗಡೆ ಆಂತರಿಕವಾದ ಅಭಿಪ್ರಾಯಗಳನ್ನ ತೆಗೆದುಕೊಂಡಿದ್ದಾರೆ, ಯಾರ ಪರವಾಗಿದೆ, ಯಾರನ್ನ ಕಣಕ್ಕಿಳಿಸಿದ್ರೆ ಏನಾಗ್ಬೋದು ಅಂತ ಹೇಳಿ ಎಲ್ಲ ವರದಿಯನ್ನು ತೆಗೆದುಕೊಂಡು ನಿರ್ಧಾರ ಮಾಡಿರುವಂಥದ್ದು. ಈಗ ಅವರ ನಿರ್ಧಾರ ತುಂಬಾ ಜಾಣ್ಮೆಯಿಂದ ಕೂಡಿರ್ಬೋದು, ಆದ್ರೆ ಆ ಜಾಣ್ಮೆ ನಿರ್ಧಾರದ ಪರಿಣಾಮವಾಗಿ ಭುಗಿಲಿದ್ದಿರುವ ಭಿನ್ನಮತದ ಅತಂತ್ರರ ಭಿನ್ನಮತವನ್ನ ಶಮನ ಮಾಡೋದು BJP ನಾಯಕರಿಗೆ ಆಗತ್ತಾ ಇಲ್ವಾ? ಒಂದು ವೇಳೆ ಆಗದೇ ಇದ್ರೆ ಪ್ರತಿಪಕ್ಷಗಳು ಯಾವ ರೀತಿ ಲಾಭ ತೆಗೆದುಕೊಳ್ತವೆ? ಇದೇ ಪರಿಸ್ಥಿತಿ ಚುನಾವಣೆ ಹೊತ್ತುವರೆಗೂ ನಡೆಯುತ್ತಾ? ಕಾದ್ ನೋಡೋಣ. ಓಕೆ, ನೋಡೋಣ ಏನೇನಾಗುತ್ತೆ ರಾಜ್ಯ ರಾಜಕೀಯದ ಬೆಳವಣಿಗೆಗಳು. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.